ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಒಂದು ಕಡೆ ವಿರೋಧಗಳು ರಾಜಕೀಯಗಳು ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಯಾವ ಪಕ್ಷದವರು ಇವತ್ತು ನಾವು ಬಾಯ್ಕಾಟ್ ಅನ್ನ ಮಾಡ್ತೀವಿ ಅಂತಿದ್ದಾರೋ ಅದೇ ಪಕ್ಷದ ಕೆಲವರು ಬೆಂಬಲವನ್ನ ಸೂಚಿಸುವಂತ ಒಂದು ಹೆಜ್ಜೆನ ಇಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮ ಮಂದಿರ ಉದ್ಘಾಟನೆಗೆ ಕೈ ಶಾಸಕರ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಇಬ್ಬರು ಶಾಸಕರಿಂದ ಮಂದಿರ ಉದ್ಘಾಟನೆಯ ಕಟೌಟ್ಗಳನ್ನ ಅಳವಡಿಸಲಾಗಿದೆ. ಶಾಸಕ ಪ್ರಿಯಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಅವರಿಂದ ರಾಮನ ಕಟೌಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ವಿಜಯನಗರ ಗೋವಿಂದರಾಜನಗರದಲ್ಲಿ ಕಟೌಟ್ಗಳ ಅಬ್ಬರ ರಾರಾಜಿಸ್ತಾ ಇದೆ. ಹೈಕಮಾಂಡ್ ಇಂದ ದೂರ ದೂರ ಉಳಿದಿದ್ರು ಕೂಡ ಒಂದು ಈ ವಿಚಾರ, ಇತ್ತ ಅಪ್ಪ ಮಗ ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಈ ಕಟೌಟ್ಗಳೇ ಹೇಳ್ತಾ ಇದೆ. ನೋಡಿ, ಗೋವಿಂದರಾಜನಗರದಲ್ಲೂ ಕೂಡ ಕಟೌಟ್ಗಳು ರಾರಾಜಿಸ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ನೋಡಿ, ಅವರ ಫೋಟೋಗಳು ಕೂಡ ಅಲ್ಲಿ ಗಮನಿಸಬಹುದು ನಾವು. ಮೂವತ್ತಡಿ ಇದೆ ಸರ್. ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ದೀವಿ. ಸರ್ ಇಲ್ಲೇ ಈಗ ಲೋಕಲ್ ಅವ್ರು ಎಮ್ ಎಲ್ ಎ ಕಡೆಯಿಂದ ಪ್ರಿಯಕೃಷ್ಣ ಕಡೆಯಿಂದ 30 ಇದೆ ಸರ್. ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ದೀವಿ. ಸರ್ ಇಲ್ಲೇ ಈಗ ಲೋಕಲ್ ಅವ್ರು ಎಮ್ ಎಲ್ ಎ ಕಡೆಯಿಂದ ಪ್ರಿಯಕೃಷ್ಣ ಕಡೆಯಿಂದ 30 ಇದೆ ಸರ್. ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ದೀವಿ. ಸರ್ ಇಲ್ಲೇ ಈಗ ಲೋಕಲ್ ಅವ್ರು ಎಮ್ ಎಲ್ ಎ ಕಡೆಯಿಂದ ಪ್ರಿಯಕೃಷ್ಣ ಕಡೆಯಿಂದ. ಇದೇ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂತಹ ರಾಮ ಮಂದಿರ ಉದ್ಘಾಟನೆಗೆ ರಾಜ್ಯ ಕಾಂಗ್ರೆಸ್ಸಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವುದು. ವಿರೋಧ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ, ರಾಜ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ನ ಕಾಂಗ್ರೆಸ್ನ ನಾಯಕರುಗಳು ಅಂದು ರಾಜಕೀಯ ಉದ್ಘಾಟನೆ ಇದೆ, ರಾಮ ಮಂದಿರ ಉದ್ಘಾಟನೆ, ಇದಕ್ಕೆ ಸಂಬಂಧಪಟ್ಟ ರಾಜಕೀಯ ಬೆರೆಸ್ತಾ ಇರುವಂಥದ್ದು ಅನ್ನುವಂಥದ್ದು ಅಪವಾದ ಇರುವಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ನಲ್ಲಿ ಇದಕ್ಕೆ ತದ್ವಿರುದ್ಧ ಆಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿರುವಂಥ ಇಬ್ಬರು ಶಾಸಕರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಅವರ ಕ್ಷೇತ್ರದಲ್ಲಿ ಕಟೌಟನ್ನು ನಿಲ್ಲಿಸಿರುವಂಥದ್ದು. ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರ ಶಾಸಕರಾದಂಥ ಕಾಂಗ್ರೆಸ್ನ ಶಾಸಕರಾದಂತಹ ಗೋವಿಂದರಾಜನಗರ ಮತ್ತು ವಿಜಯನಗರ ಇಬ್ಬರು ಕ್ಷೇತ್ರ ಶಾಸಕರಾದ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಇಬ್ಬರು ಕೂಡ ತಮ್ಮ ಕ್ಷೇತ್ರ ವ್ಯಾಪ್ತಿಗೆ ಅಂದರೆ ನಾವೀಗ ಇರುವಂಥದ್ದು ಟೋಲ್ಗೇಟ್, ವಿಜಯನಗರ ಟೋಲ್ಗೇಟ್ನ ಸರ್ಕಲ್ನಲ್ಲಿರುವಂಥದ್ದು. ಈ ಸರ್ಕಲ್ನ ಮಧ್ಯೆ ಒಂದು ಕಟೌಟ್ ನಿಲ್ಲಿಸಿದ್ದಾರೆ. ಕಟೌಟ್ನಲ್ಲಿ ಶ್ರೀರಾಮ ನಿಂತಿರುವಂಥದ್ದು, ಜೊತೆಗೆ ಬಿಲ್ಲನ್ನು ಹಿಡಿದು ಅಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಕೃಷ್ಣ ಇಬ್ಬರು ಕೂಡ ಫೋಟೋ ಇರೋದು. ಮತ್ತು ಜೊತೆಗೆ ಆ ಬೋರ್ಡ್ನಲ್ಲಿ ನೋಡ್ಬೋದು ಶ್ರೀರಾಮ ಮಂದಿರ ಅಯೋಧ್ಯೆ ಪ್ರಾಣ ಪ್ರತಿಷ್ಠೆ 27ನೇ ತಾರೀಕು ಜನವರಿ ಅಂತ ಆ ಬೋರ್ಡನ್ನು ಹಾಕಿರುವಂಥದ್ದು. ಈ ದೊಡ್ಡ ಕಟೌಟ್ನಲ್ಲಿ ಶ್ರೀರಾಮ ಮೂರ್ತಿ ಮತ್ತು ಜೊತೆಗೆ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಇಬ್ಬರು ಕೂಡ ಫೋಟೋ ಇರುವಂಥದ್ದು. ಇದು ಕಾಂಗ್ರೆಸ್ನ ಶಾಸಕರಿಬ್ಬರು ಕೂಡ. ಬಹುಶಃ ಕಾಂಗ್ರೆಸ್ನ ಯಾವ ಶಾಸಕರು ಕೂಡ ಈ ರೀತಿ ಕಟೌಟನ್ನು ಹಾಕಿಲ್ಲ. ಖುದ್ದು ಪ್ರಿಯಕೃಷ್ಣ ಹೇಳಿ ಈ ಕಟೌಟನ್ನು ಹಾಕ್ಸಿರುವಂಥದ್ದು. ಅಲ್ಲಿನ ಅಂದರೆ ಈಗಾಗಲೇ ಕೂಡ ಕಟೌಟ್ ನಿಲ್ಲಿಸ್ತಾ ಇರುವಂಥ ಸಿಬ್ಬಂದಿ ಹೇಳಿರುವಂಥದ್ದು ಪ್ರಿಯಕೃಷ್ಣ ಹೇಳಿ ಈ ಕಟೌಟನ್ನು ಹಾಕ್ಸಿರುವಂಥದ್ದು. ಅಂದರೆ ಕಾಂಗ್ರೆಸ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕೂಡ ಪರ ವಿರೋಧ ಇರುವಂಥದ್ದು. ಅಂದರೆ ಒಂದು ಕಡೆ ವಿರೋಧ ಇದ್ದ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಪರವಾಗಿದ್ದಾರಂತ. ಯಾಕಂದರೆ ಅದು ಒಂದಷ್ಟು ಮತಗಳ ಮೇಲೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರೆ ಪರಿಣಾಮ ಬೀರಬಹುದು ಅನ್ನೊಂದು ಆತಂಕವೂ ಕೂಡ ಕಾಂಗ್ರೆಸ್ನಲ್ಲಿ ಇರಬಹುದು. ಯಾಕಂದರೆ ಈ ಲೆಕ್ಕಾಚಾರ ಕೂಡ ಈಗ ಕಾಂಗ್ರೆಸ್ನ ಶಾಸಕರುಗಳು ಮಾತಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು.